ಕೆರೆ ತುಂಬುವ ಯೋಜನೆ ಅಂತಕ್ಕಂಥದ್ದು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಒಂದು ಸ್ಕೀಮ್. ಈ ಸ್ಕೀಮಿನ ಒಟ್ಟು ಮೊತ್ತ 73.50 ಲಕ್ಷ ಕೋಟಿ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗ್ಯದ್ರಿ, ಅಲ್ಲಿ ಸಹಕರಿಸಬೇಕು. ಈ ಕಾಮಗಾರಿಯನ್ನು ಈಗ ಆಲ್ರೆಡಿ 27 ಟೋಟಲ್ 54 ಕಿಲೋಮೀಟ್ರ್ ಕಾಮಗಾರಿ, ಇದರಲ್ಲಿ 27 ಕಿಲೋಮೀಟ್ರ್ ಕಾಮಗಾರಿ ಆಗಿದೆ ಅಂತ ಅಧಿಕಾರಿಗಳು ವರದಿ ಕೊಟ್ಟಾರ. ಬಟ್ ಈ MBC ವಿಭಾಗದಲ್ಲಿ BD1, BD2 ಮತ್ತು BD3 ಟೋಟಲ್ 54 ಕಿಲೋಮೀಟ್ರ್ ಕಾಮಗಾರಿಯಲ್ಲಿ ಸುಮಾರು ಒಂದು 15ರಿಂದ 16 ಕಿಲೋಮೀಟ್ರ್ ಭಾಳ ಕಳಪೆ, ಅಂದರೆ ಹಿಂದೆ ನಮ್ಮದು ಮಲ್ಲಾಬಾದ್ ಏತ್ ನೀರಾವರಿ ಯಾವ ರೀತಿ ಕಳಪೆ ಮಟ್ಟದಿತ್ತು ಅದೇ ರೀತಿ ಈ ಒಂದು ಕೆರೆ ತುಂಬ ಯೋಜನೆ ಕೂಡ ಅದೇ ರೀತಿ ಕಳಪೆ ಮಟ್ಟದ ಕಾಮಗಾರಿ ಆಗಿರುತ್ತದೆ. ಮತ್ತು 17 ಕಿಲೋಮೀಟ್ರ್ ಕಾಮಗಾರಿ BD1ರಲ್ಲಿ ಕಾಮಗಾರಿ ಮುಕ್ತಾಯವಾಗಿದ್ದು, BD2ನಲ್ಲಿ 10 ಕಿಲೋಮೀಟ್ರ್ ಟೋಟಲ್ 27 ಕಿಲೋಮೀಟ್ರ್ ಕಾಮಗಾರಿ. ಈ ಯೋಜನೆ ಬರಬೇಕಾದ್ರೆ ನಾವು ರೈತ ಸಂಘದವ್ರು ಇರಲಿ, ಕನ್ನಡ ಅನೇಕ ಬಾರಿ ಹೋರಾಟ ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಕೈಗೊಂಡಿವಿ. ಆ ಕೈಗೊಂಡ ಪ್ರತಿಫಲವಾಗಿ ಈ ಕೆರೆ ತುಂಬ ಯೋಜನೆಯನ್ನು ನಮ್ಮ ಜೇವರ್ಗಿ ತಾಲೂಕಿಗೆ ಇವತ್ತು ಸ್ಯಾಂಕ್ಷನ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಬಂದದ್ರಿ. ಬಟ್ ಬಂದಂಥ ಕಾಮಗಾರಿನೂ ಅದರಲ್ಲಿ ಪೂರ ಲೂಟಿ ಹೊಡೆಯೋದು. ಇವತ್ತು ಶಾಸಕರು ಹಿಡ್ಕೊಂಡು ಶಾಸಕರೇ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ. ಶಾಸಕರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಪ್ರತಿಪಕ್ಷ ಅಂತ ನಮ್ಮಲ್ಲಿ ಮಕ್ಕೊಂಡೇ ಬಿಟ್ಟಾರ ಅವರೆಲ್ಲರೂ. ಸಾಮಾನ್ಯವಾಗಿ ಪ್ರತಿಪಕ್ಷದವರು ಇಂಥ ವಿಷಯಗಳು ಪ್ರಸ್ತಾಪ ಮಾಡಬೇಕು. ಬಟ್ ಯಾಕೋ ಪ್ರತಿಪಕ್ಷದವ್ರೂ ಅಲ್ಲಿ BJP ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಪಕ್ಷ ಅದ. ಬಟ್ ನಮ್ಮ ತಾಲೂಕದಾಗರೆ ಏನು ಉಪಯೋಗ, ಜಿಲ್ಲಾದಾಗೆ ಉಪಯೋಗ ಇಲ್ಲ ಅಂತ ನನಗೆ ಅನ್ನಿಸ್ತದೆ ರೀ. ನಮ್ಮ ತಾಲೂಕರೇ ಮಕ್ಕೊಂಡೇ ಬಿಟ್ಟಾವು.